ಹೆಲೋ ಬೆಂಗಳೂರು, ಹೇಗಿದ್ದೀರಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವು ಕೊಟ್ಟಂಥ ಪ್ರೀತಿ ಬಹಳ ಚೆನ್ನಾಗಿತ್ತು ಸರ್. ಯಾಕೆಂದರೆ ಒಂದು ವಾರಕ್ಕೆ ಮಾತ್ರ ಪ್ರೀತಿ, ಆಮೇಲೆ ಯಾರೂ ನೋಡೋರು ಇಲ್ಲ, ಮಾತಾಡ್ಸೋರು ಇಲ್ಲ. ಅಂದರೆ ಅದೇ ಹೇಳ್ತೀವಲ್ವಾ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನನ್ನ ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರುವಂಥದ್ದು ಸ್ಪೆಷಲ್ಲಾಗಿ ಇಂಗ್ಲೀಷಲ್ಲಿ ವೀಕ್ ಇರುವಂಥ ವಿದ್ಯಾರ್ಥಿಗಳಿಗೆ, ಫೇಲ್ ಆಗ್ತೀನಿ ಅಂತ ವಿದ್ಯಾರ್ಥಿಗಳಿಗೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದ ಗ್ರಾಮರಿನ ಲಿಂಕ್ಗಳು, ಸಂಪೂರ್ಣವಾದ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ. ಬನ್ನಿ ಈಗ ಒಂದೊಂದಾಗಿ ನಮ್ಮ ಬೆಂಗಳೂರು ನಾರ್ತಿನ ಈ ಒಂದು ಕ್ವಶನ್ ಪೇಪರನ್ನು ನಾವು ಬಿಡಿಸ್ತಾ ಹೋಗೋಣ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬೆಂಗಳೂರು ನಾರ್ತ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಚೇತನ್ ಗೌಡ ಅವರಿಗೆ ಧನ್ಯವಾದಗಳು. ಚೇತನ್ ಗೌಡ ಅವರೇ, ಮೊದಲನೆಯ ಪ್ರಶ್ನೆ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕಂಪ್ಯಾರಿಸನ್ ವಿತ್ ರೆಸ್ಪೆಕ್ಟ್ ಟು ದಿ ಎಕ್ಸ್ಟ್ರಾಕ್ಟ್ ಫ್ರಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ಆಯಿತಾ, ರೋಮಿಯೋ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ರೋಮಿಯೋಗೆ ಡೇ ಆ್ಯಂಡ್ ನೈಟ್ ಅಂತ ಹೋಲಿಕೆಯನ್ನು ಮಾಡಲಾಗಿದೆ. ಹಾಗಿದ್ರೆ ಎಗೆ 1 ಅಂತ ಯಾವುದು, ಎಗೆ 2 ಅಂತ ಎಲ್ಲಿದೆ ಆಪ್ಷನ್ನು ಅಂತ ನೋಡ್ಕೊಳ್ಳಿ. ಹೌದಲ್ವಾ ಮಗು? ಇಲ್ಲಿ ಎ ಅಂತ ಆಪ್ಷನನ್ನು ಟಿಕ್ ಮಾಡಿಬಿಟ್ಟಿದೆ. ಸರಿನೋ ತಪ್ಪು ಅಂತ ನೋಡೋಣ. ಜೂಲಿಯೆಟ್ಟಿಗೆ ಸ್ನೋವಿ ಡವ್ ಅಂತ ಇಲ್ಲಿ ಹೋಲಿಕೆ ಮಾಡಲಾಗಿದೆ. ರೈಟ್ ಆನ್ಸರ್. ಜೂಲಿಯೆಟ್ಟಿನ ಜೊತೆಗೆ ಡ್ಯಾನ್ಸ್ ಮಾಡಿದವರಿಗೆ ಕಾಗೆಗಳು ಅಂತ ಹೇಳಲಾಗಿದೆ. ಆಪ್ಷನ್ 1 ಸಿಗೆ. ಹಾಗಿದ್ರೆ ಮಗು ಪರ್ಫೆಕ್ಟಾಗಿ ಇಲ್ಲಿ ಉತ್ತರವನ್ನು ಟಿಕ್ ಹಾಕಿದೆ. ಹಾಗಂದ ತಕ್ಷಣ ನಮ್ಮ ಚೇತನ್ ಗೌಡನೇ ಈ ಎಲ್ಲ ಆನ್ಸರ್ಗಳಿಗೆ ಟಿಕ್ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ. ಯಾಕಂದರೆ ಈ ಒಂದು ಕ್ವಶನ್ ಪೇಪರು ಬೆಂಗಳೂರಿಂದ ನಮಗೆ ಸುಮಾರು 5 ಜನರು ಕಳಿಸಿಕೊಟ್ಟಿರುವಂಥದ್ದು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಚೇತನ್ ಗೌಡ ಅವರಿಗೆ, ಮಂಜುನಾಥ್ ಅವರಿಗೆ, ವರ್ಷಿತಾ ಅವರಿಗೆ, ಶಿವ ಅವರಿಗೆ, ತೇಜಸ್ ಅವರಿಗೆ, ಹೀಮಾ ಅವರಿಗೆ ಹಾಗೂ ಹರ್ಷ ಅವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಧನ್ಯವಾದಗಳು. ದ ಪೀಪಲ್ ಆಫ್ ಡ್ಯಾಶ್, ಇಲ್ಲೇ ಬಂದಿರೋದೀಗ ಡ್ಯಾಶ್ ಫಾರ್ಬೆಡ್ ದ ರೂರಲ್ಸ್ ಟು ಮೇಕ್ ಮನಿ ಫ್ರಮ್ ಗೇಮಿಂಗ್ ಹೌಸ್ ಇನ್ 2 ಡಿಯರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ ಎ ಜರ್ಮನಿ. ಆಪ್ಷನ್ ಎ ಜರ್ಮನಿ. ಆಯಿತಾ, ಆದರೆ ವಿದ್ಯಾರ್ಥಿಗಳು ಯಾಕೆ ಮೊನಾಕೋ ಅಂತ ಹಾಕ್ತಾಯಿದ್ದಾರೆ ಅಂತ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಈ ಮೊನಾಕೋ ದೇಶದಲ್ಲಿ ಈಗಲೂ ಕೂಡ ಅದೇನಂತೀರ, ಪ್ರೆಸೆಂಟ್ ಆಲ್ಸೋ ದಟ್ ಗೇಮಿಂಗ್ ಹೌಸ್, ದಟ್ ಬಿಸ್ನೆಸ್ ಈಸ್ ರನ್ನಿಂಗ್. ಆಯಿತಾ, ಬನ್ನಿ ಸ್ಟೇಟ್ಮೆಂಟ್ 3 ನೋಡೋಣ. ಆ ಒಂದು ದೇಶದಲ್ಲಿ ಏನಾಗುತ್ತೆ ಅಂದರೆ, ಜರ್ಮನಿ ದೇಶದಲ್ಲಿ ಅಲ್ಲಿನ ರಾಜ ಎಲ್ಲರೂ ಕೂಡ ಒಂದು ಗೇಮನ್ನು ಬ್ಯಾನ್ ಮಾಡ್ತಾರೆ. ಕ್ವಶನ್ ನಂಬರ್ 3 ಸ್ಟೇಟ್ಮೆಂಟ್ ಇದೆ, ಒಂದು ರೀಸನನ್ನು ನೀಡಲಾಗಿದೆ. ಆನ್ ಚಿಲ್ಡ್ರನ್ ಅಂತ ನಿಮಗೆಲ್ಲರಿಗೂ ಕೂಡ ಒಂದು ಪದ್ಯ ಇದೆ ವಿದ್ಯಾರ್ಥಿಗಳೇ. ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ ಟು ದೇರ್ ಚಿಲ್ಡ್ರನ್ ಅಂತ ಇದೆ. ಸರಿಯಾದದ್ದಲ್ವಾ? ತಂದೆ ತಾಯಿಗಳು ಮಕ್ಕಳಿಗೆ ಪ್ರೀತಿಯನ್ನು ಕೊಡಬಹುದು, ಆದರೆ ಆಲೋಚನೆಗಳನ್ನು ಕೊಡಬಾರದು ಕಣ್ರಿ. ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್ ಅಂತ ಇದೆ. ಮಕ್ಕಳಿಗೆ ಅವರದೇ ಆದಂತಹ ಯೋಚನೆ, ಆಲೋಚನೆಗಳನ್ನು ಆ ದೇವರು ಕೊಟ್ಟಿರುವಂಥದ್ದು ಅಂತ. ಹಾಗಿದ್ದರೆ ಎರಡೂ ಕೂಡ ಇದು ಪದ್ಯದ ಪ್ರಕಾರ ಸರಿಯಾದದ್ದು. ಹಾಗಾಗಿ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಅಂತ. ಬನ್ನಿ ಈಗ ನನ್ನ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಪ್ರಶ್ನೆಗಳಲ್ಲಿ ಏನೇನು ಬಂದಿದೆ ಅಂತ ಸ್ವಲ್ಪ ನೋಡ್ತಾ ಹೋಗ್ಬೋದಿತ್ತಲ್ವ. ಕ್ವಶನ್ ನಂಬರ್ 1 ಬಂದಿದೆ, ಕ್ವಶನ್ ನಂಬರ್ 3 ಬಂದಿದೆ, ಕ್ವಶನ್ ನಂಬರ್ 4 ಕೂಡ ಬಂದಿದೆ ಸರ್. ಇಲ್ಲಿ ಒಂದು ಅನಲಾಗ್ ಅಂತ ಕೊಟ್ಟಿದ್ದಾರೆ. ಆಯಿತಾ, ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದ ಫಾರೆಸ್ಟ್ ಅಂತ. ಇಲ್ಲಿ ತೆರಾ ನುಲ್ಲಿಸ್ ಅಂತ ಹೇಳಿದರೆ ಎಂಟಿ ಲ್ಯಾಂಡ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ನಿಮಗೆ 2 ಮಾರ್ಕ್ಸಲ್ಲೂ ಬರ್ಬೋದು ಅಥವಾ ನಿಮಗೆ MCQs ಬರ್ಬಾರ್ದು ಅಂತ ನಾನು 1 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ. ನೋಡಿ, ತೇರಾ ಮ್ಯಾದ್ರೆ ನಿಮಗೆ ಶಾರ್ಟ್ಕಟ್ ಕೂಡ ಹೇಳ್ಕೊಟ್ಟಿದ್ದೀನಿ. ಮ್ಯಾದ್ರೆ ಅಂದರೆ ಮದರ್ ಅಂತ. ಮದರ್ ಅಂತ ಎಲ್ಲಿದೆ ಆಪ್ಷನ್ನು? ಆಪ್ಷನ್ ಎ. ಮಗು ಕರೆಕ್ಟಾಗಿ ಇದಕ್ಕೆ ಟಿಕ್ ಆಗಿದೆ. ಮದರ್ ಅರ್ಥ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ಆಯಿತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರಮ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಗ್ರಾಮರ್ ಯಾರಿಗೆ ಬರಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಯಾಸಿವ್ ಫಾರಮಿನ ಲಿಂಕ್ಸನ್ನು ನೀಡಿರ್ತೇನೆ, ನೀವು ಅಲ್ಲಿ ಕಲಿಯಬಹುದು. ಬನ್ನಿ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದಿ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ಡ್ಯಾಶ್ ಅಮೇಜ್ ಫಾರ್ ಎ ಮರ್ಡರ್ ಡ್ಯಾಶ್ ಕಮಿಟ್ ಇನ್ ದಿಸ್ ಕಿಂಗ್ಡಮ್. ದಿ ಮರ್ಡರ್ ಡ್ಯಾಶ್ ಸಮನ್ ಟು ಡಿಸ್ಕಸ್ ದಿ ಮ್ಯಾಟರ್ ಅಂತ ಇದೆ. ಹಾಗಿದ್ರೆ ಒಂದು ಕಲಿಸ್ತೀನಿ, ಇಲ್ಲಿ ಒಂದಕ್ಕೆ ಆನ್ಸರ್ ಬರೆದಿಲ್ಲ ವಿದ್ಯಾರ್ಥಿ, ಅದನ್ನು ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಸಂತೋಷ ಆಗುತ್ತೆ ಕಣ್ರಿ. ದ ಪ್ರಿನ್ಸ್ ಡ್ಯಾಶ್ ಅಮೇಜ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವಾಸ್ ಅಮೇಜ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬು ಹಾಗೂ ಒಂದು
ಪಾಸ್ಟ್ ಪಾರ್ಟಿಸಿಪಲನ್ನು ನಾವು ಯೂಸ್ ಮಾಡಬೇಕಾಗಿರುತ್ತೆ. ದ ಪ್ರಿನ್ಸ್ ಸಿಂಗ್ಯುಲರ್, ಹಾಗಾಗಿ ವಾಸ್ ಅಂತ ಬರುತ್ತೆ. ಅಮೇಜಿಗೆ ಅಮೇಜ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ದರೆ ಸರಿಯಾದ ಉತ್ತರ ಬಂದು ವಾಸ್ ಅಮೇಜ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಫಾರ್ ಎ ಮರ್ಡರ್ ಡ್ಯಾಶ್ ಕಮಿಟ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಬಂದು ಕಮಿಟ್. ಹೇಳಂಗಿಲ್ಲ ಅಲ್ವಾ ನಾನು, ದಯವಿಟ್ಟು ಇದಕ್ಕೆ ನೀವೇ ನನಗೆ ಕಳುಹಿಸಿಕೊಡಿ. ಇನ್ ದಿಸ್ ಟಾಕಿಂಗ್ಡಮ್ ದ ಮಿನಿಸ್ಟರ್ಸ್ ಡ್ಯಾಶ್ ಸಮನ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ವಾಸ್ ಸಮನ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದ ಮಿನಿಸ್ಟರ್ಸ್ ವಾಸ್, ನೋಡಿ ವಿದ್ಯಾರ್ಥಿ ವಾಸ್ ವರ್ ಅಂತ ಬರೆದಿದ್ದಾನೆ, ಆ್ಯಕ್ಚುಲಿ ವರ್ ಸಮನ್ಡ್ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದರೆ ದಿ ಮಿನಿಸ್ಟರ್ಸ್ ಅನ್ನುವಂಥದ್ದು ಇದು ಬಹುವಚನ, ಪ್ಲೂರಲ್ ಫಾರಮ್. ಕ್ಲಿಯರ್ ಆಲ್ ಆಫ್ ಯು? ನೌನ್ ಎದರಲ್ಲಿದೆ? ಪ್ಲೂರಲ್ ಇದೆ, ಹಾಗಾಗಿ ವರ್ಬು ಕೂಡ ಪ್ಲೂರಲ್ ಫಾರಮ್ ಆಗಬೇಕು. WERE ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ವರ್ ಸಮನ್ಡ್ ಅಂತ. ಹಾಗಿದ್ದರೆ ಇಲ್ಲಿ ಒಂದು ಡ್ಯಾಶ್ ಬಿಟ್ಟಿದ್ದೇವಲ್ವಾ, ಎ ಮರ್ಡರ್ ಅಂತ ಇದೆ ಅಥವಾ ಅ ಮರ್ಡರ್ ಅಂತ. ಹಾಗಿದ್ದರೆ ಅಲ್ಲಿ ಏನು ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ರಮೇಶ್ ಹ್ಯಾಡ್ ಪ್ರಾಮಿಸ್ಡ್ ಟು ಡ್ಯಾಶ್ ಸ್ವೀಟ್ಸ್ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್. ಹಿ ವಾಸ್ ಡಯಾಬಿಟಿಕ್. ಹಿಸ್ ಡ್ಯಾಶ್ ವೆನ್ he saw a sweet printed sugar free. ಬನ್ನಿ ನೋಡೋಣ. ರಮೇಶು ಹ್ಯಾಸ್ ಪ್ರಾಮಿಸ್ಡ್ ಟು ಡ್ಯಾಶ್ ಸ್ವೀಟ್ಸ್ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್. ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಡಾಕ್ಟರ್ ಅಡ್ವೈಸ್ ಕೊಟ್ಟ ಹಾಗೆ ಸ್ವೀಟ್ಸನ್ನು ಏನು ಮಾಡಿರ್ತಾನೆ ಅಂದರೆ ಬಿಟ್ಟು ಹಾಕಿರ್ತಾನೆ, ಅದನ್ನು ಗಿವ್ ಅಪ್ ಅಂತ ಬರೀಬೇಕು. ಇದನ್ನು ನಾವು ಏನಂತ ಕರಿತೀವಿ? ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಇದನ್ನು ನಾವು ಗಿವ್ ಅಪ್ ಅಂತ ಹೇಳಬೇಕಾಗಿದ್ದರೆ ಒಂದನೇ ಆನ್ಸರು ಗಿವ್ ಅಪ್. ಮಗು ಕರೆಕ್ಟಾಗಿ ಬರ್ತಿದೆ. ಹಿಸ್ ಡ್ಯಾಶ್ ವೆನ್ ಹಿ ಸಾ ಅ ಸ್ವೀಟ್ ಪ್ರಿಂಟೆಡ್ ಅಂತ ಇದೆ. ಹಿಸ್ ಫೇಸ್ ಲಿಟ್ ಅಪ್ ಅಂತ ಹೇಳಿದರೆ ಮುಖದ ಮೇಲೆ ಸಂತೋಷ, ನಗೆ ಬರುತ್ತೆ ಅವನಿಗೆ. ಯಾವಾಗ ಅಂದರೆ ಅಯ್ಯೋ ಇನ್ಮೇಲೆ ನಾನು ತಿನ್ಬೋದಲ್ಲ ಸ್ವೀಟು ಅಂತ. ಯಾಕಂತ ಆ ಸ್ವೀಟ್ ಬಾಕ್ಸಿನ ಮೇಲೆ ಪ್ರಿಂಟ್ ಇರುತ್ತೆ ಶುಗರ್ಲೆಸ್ ಸ್ವೀಟ್ ಅಂತ. ಹಾಗಾಗಿ ಸರಿಯಾದ ಉತ್ತರ ಅದೇ ಆಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ನೋಡಿ ಮಕ್ಕಳೇ, ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6 ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದೇನೆ. ಅರ್ಜೆಂಟ್ ಇದ್ದರೂ ದಯವಿಟ್ಟು ವಿಡಿಯೋ ಕ್ವಿಟ್ ಮಾಡ್ಕೊಂಡು ತಗೊಳ್ಳಿ ಹೋಗ್ಬೋದು. ದೆರ್ ಈಸ್ ನೋ ಫೋರ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಇಫ್ ಮೈ ಕಂಟೆಂಟ್ ಈಸ್ ಗುಡ್, ಸ್ಟೇ ಬ್ಯಾಕ್. ಇಫ್ ಯು ಡಿಡ್ ನಾಟ್ ಗೆಟ್ ಗುಡ್ ಕಂಟೆಂಟ್ ಇನ್ ಮೈ ಯೂಟ್ಯೂಬ್ ಚಾನಲ್, ಸ್ಪೆಷಲ್ಲಾಗಿ ಇಂಗ್ಲೀಷಿನ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಆಯಿತಾ, ಬೇರೆ ಸಬ್ಜೆಕ್ಟ್ ಅಪ್ಲೋಡ್ ಮಾಡುತ್ತಿರುವಂಥದ್ದು ಅದು ನಿಮ್ಮ ಒಂದು ಹೆಲ್ಪಿಗಾಗಿ ಅಷ್ಟೇ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಇದೆ. ಈಗ 3 ಲೈನನ್ನು ಓದಬೇಕು. 3 ಅಂಕಗಳನ್ನು ತಾವುಗಳು ಪಡೆದುಕೊಳ್ಳಬಹುದು. ಟ್ರೀಸ್ ಪ್ರೊವೈಡ್ ಆಸ್ ಎಸೆನ್ಷಿಯಲ್ ಆಫ್ ಲೈಫ್, ದೇ ಆಲ್ಸೋ ಪ್ರೊವೈಡ್. ದೇ ಅಂದರೆ ಯಾರು ಅಂತ ಕೇಳಿದ್ದಾರೆ. ದೇ ಅಂದರೆ ಯಾರಿಲ್ಲಿ? ಮರಗಳು. ಹಾಗಿದ್ರೆ ಒಂದನೆಯ ಉತ್ತರ ದೇ ಅಂದರೆ ಮರಗಳು ಅಂತ ಕರೆಕ್ಟಾಗಿ ಆಪೋಸಿಟಿಗೆ ಬರಿಬೇಕು. ಅಂಡರ್ಲೈನ್ ಹಾಕೋದು ಅಥವಾ ಈ ರೀತಿ 1 2 3 ಅಂತ ಬರೆಯೋದು ಈ ರೀತಿಯಾಗಿ ಎಕ್ಸಾಮಲ್ಲಿ ಬರೆಯೋ ಹಾಗೆ ಇರಲ್ಲ. ನೆಕ್ಸ್ಟ್ ದಿಸ್ ಅಂದರೆ ಏನು ಅಂತ ಇದೆ. ಬನ್ನಿ ಓದೋಣ. 1 acre ಆಫ್ ಫಾರೆಸ್ಟ್ ಪ್ರೊಡ್ಯೂಸ್ 4 tons ಆಫ್ ಆಕ್ಸಿಜನ್. 1 ಎಕರೆ ಎಷ್ಟು ಆಕ್ಸಿಜನನ್ನು ಕೊಡುತ್ತೆ? 4 ಟನ್ನು ಆಕ್ಸಿಜನನ್ನು ಕೊಡುತ್ತೆ. ದಿಸ್ ಈಸ್ ಎನಫ್ ಟು ಮೀಟ್ ದಿ ಆ್ಯನ್ಯುವಲ್ ನೀಡ್ಸ್ ಆಫ್ 18 ಜನರಿಗೆ ಈ ಒಂದು ಆಕ್ಸಿಜನ್ ಸಾಕು ಕಣ್ರಿ. ಎಷ್ಟಕ್ಕೆ? 1 ವರ್ಷಕ್ಕೆ ಅಂತ. ಹಾಗಿದ್ರೆ ಈ ದಿಸ್ ಅಂದರೆ ಏನು ಅಂದರೆ ಆಕ್ಸಿಜನ್ ಅಂತ ಅರ್ಥ. ಕ್ಲಿಯರ್? ಟ್ರೀಸ್ ಆರ್ ಎಸೆನ್ಷಿಯಲ್ ಟು ಎಕೋಸಿಸ್ಟಮ್. ಆಯಿತಾ? ಎಲ್ಲಿದೆ? ಇನ್ ವಿಚ್ ದೇ ರಿಸೈಡ್. ಇನ್ ವಿಚ್ ಅಂದರೆ ಏನು? ಎಕೋಸಿಸ್ಟಮ್ ಅಂತ. ಹಾಗಿದ್ರೆ ಮಗು ಕರೆಕ್ಟಾಗಿ ಆನ್ಸರನ್ನು ಇಲ್ಲಿ ಹಾಕಿದೆ. ಮತ್ತೊಮ್ಮೆ ನಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಂತಹ ಚೇತನ್ ಗೌಡ, ಮಂಜುನಾಥ್, ವರ್ಷಿತಾ, ಶಿವ, ತೇಜಸ್, ಹಿಮಾ ಹಾಗೂ ಹರ್ಷ, ಧನ್ಯವಾದಗಳು. ಇವರು ಕೇವಲ ಇಂಗ್ಲೀಷಲ್ಲ 4ರಿಂದ 5 ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಚೆನ್ನಾಗಿ ಅನಿಸಿದರೆ, ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಕೊಡ್ತಾರೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇರೆ ಚಾನಲನ್ನು ನೋಡಿಕೊಳ್ಳಿ. ಬನ್ನಿ ಸರ್, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್ ಅಂತ ಇದೆ. ಪಾರ್ಟ್ ಬಿನಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವುಗಳು ನೋಡ್ಬೋದು. ನಾನು ಕೊಟ್ಟಂಥ ಪ್ರಶ್ನೆಗಳು ಬಂದಿದ್ವಾ ಇಲ್ಲಿ? ಹೌದು. 8ನೇ ಪ್ರಶ್ನೆ ನಾನು ಕೊಟ್ಟಿದ್ದು. ನೆಕ್ಸ್ಟು ಎಲ್ಲಿದೆ? ಎಸ್. 10ನೆಯ ಪ್ರಶ್ನೆ ನಾನು ಕೊಟ್ಟಿದ್ದು. ನೆಕ್ಸ್ಟ್ ಎಲ್ಲಿದೆ? ಹಾಂ,
11ನೆಯ ಪ್ರಶ್ನೆ ಕೂಡ ಕೊಟ್ಟಿದ್ದೆ, ಆದರೆ 4 ಮಾರ್ಕ್ಸಿಗೆ ಕೊಟ್ಟಿದ್ದೆ. ಆ 4ರಲ್ಲಿ 2 ಅಂಕಕ್ಕೆ ಇಲ್ಲಿ ಕೇಳಲಾಗಿದೆ. ಬನ್ನಿ ಈಗ, ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋ ಚಾರ್ಮ್ ಅಂತ ಇದೆ. ರೋಮಿಯೋನನ್ನು ಹೊಗಳುವುದಕ್ಕಾಗಿ ಜೂಲಿಯಟ್ ಬಳಸಿದಂಥ 2 ಎಕ್ಸ್ಪ್ರೆಷನ್ಸ್ಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಯಾವತ್ತೂ ಇರುತ್ತೆ ಈ ಪ್ರಶ್ನೆ, ಇದೇ ಸ್ವಲ್ಪ ವಯಸ್ಸು ವರ್ಷ ಆಗಿ ಇರುತ್ತೆ. ಆ ಕಡೆ ರೋಮಿಯೋ, ಈ ಕಡೆ ಜೂಲಿಯಟ್ ಅಂತ ಅಷ್ಟೇ. ಮೊದಲನೆಯ ಉತ್ತರ ಇದಕ್ಕೆ ಎ ಅಂತ ಹಾಕಿಬಿಟ್ಟು ಎಲ್ಲರೂ ಕೂಡ ಇಷ್ಟೇ ಬರೆದ್ರೆ ಸಾಕ್ರಿ ಮಾಡಿಸ್ಕೊಡ್ತಾರೆ. ಡೇ ಇನ್ ನೈಟ್ ಅಂತ ಬರೀಬೇಕು, ಅದು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಇರಬೇಕು. ಬಿ ಅಂತ ಹಾಕಿಬಿಟ್ಟು ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ, ವೈಟರ್ ದ್ಯಾನ್ ನ್ಯೂ ಸ್ನೋ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9 ನೋಡೋಣ. ವಾಟ್ ವರ್ ದಿ ವರ್ಕ್ಸ್ ಅಸೈನ್ಡ್ ಟು ದ ಗಾರ್ಡ್ ವೆನ್ ದ ಕ್ರಿಮಿನಲ್ ವಾಸ್ ಕೆಪ್ಟ್ ಇನ್ ದಿ ಪ್ರಿಸನ್. ಹಾಗಿದ್ದರೆ ಆ ಒಬ್ಬ ಕೈದಿಗೆ ಜೈಲಿನಲ್ಲಿ ಹಾಕಿದಾಗ, ಪ್ರಿಸನಲ್ಲಿ ಹಾಕಿದಾಗ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಅಲಾಟ್ ಮಾಡಲಾಗತ್ತೆ. ಅವನ ಕೆಲಸಗಳು ಏನನ್ನು, ಯಾವ ಕೆಲಸಗಳಿಂದ ಅವನಿಗೆ ನೇಮಕವನ್ನು ಮಾಡಲಾಯಿತು ಅಂತ. ಬಹಳ ಈಸಿ ಅದು ಕೂಡ. ಬನ್ನಿ ಈಗ, ವಾಟ್ ದಿ ವರ್ಕ್ಸ್, ಏನು ಬೇಡ, ಎ ಅಂತ ಹಾಕಿ. ಯಾವುದಾದ್ರೂ 2 ಅಂತ ಕೇಳಿದ್ದಾರೆ, ಏನು ಕೇಳಿಲ್ಲ ಅಲ್ವಾ. ನೋಡಿ, ವಾಟ್ ವರ್ ದಿ ವರ್ಕ್ಸ್ ಅಂತ ಹೇಳಿದೆ, ವರ್ ಅಂದ್ರೇ ಬಹಳ ವರ್ಕು ಕೊಡಲಾಗಿತ್ತು. ಎ ಅಂತ ಹಾಕಿಬಿಟ್ಟು ಮೊದಲು ಟು ಹೇಳಿ ನೋಡೋಣ. ಟು ಲುಕ್ ಓವರ್ ದಿ, ಹೇಳಿ ನೋಡೋಣ. ಟು ಲುಕ್ ಓವರ್ ದ ಕ್ರಿಮಿನಲ್, ಒಂದು ಆಯಿತಾ, ಕ್ರಿಮಿನಲನ್ನು ನೋಡಿಕೊಳ್ಳಲು ಆಯಿತಾ. ಸೆಕೆಂಡ್ ಒನ್, ಟು ಫೆಚ್ ಫುಡ್ ಫ್ರಮ್ ದಿ ಪ್ಯಾಲೇಸ್ ಕಿಚನ್. ಕ್ಲಿಯರ್ ಮೈ ಡಿಯರ್, ಇದಿಷ್ಟೇ ಉತ್ತರ ಕಣ್ರಿ, 2 ಮಾರ್ಕ್ಸ್ ಸಿಗುತ್ತೆ. ನೀವು ಸೆಂಟೆನ್ಸ್ ಬರೆಯೋಕ್ಕೆ ಹೋಗಿ 0 ಮಾರ್ಕ್ಸ್ ತಕ್ಕಂತ ಇದ್ದೀರಾ. ಇಲ್ಲಿ ಏನಂತ ಇದೆ ನೋಡಿ, ಇಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್. ವರ್ಡ್ ಆದರೆ ವರ್ಡ್ ಬರೀರಿ, ಸೆಂಟೆನ್ಸ್ ಆದರೆ ಸೆಂಟೆನ್ಸ್ ಬರೀರಿ, ಅಥವಾ 2 ಸೆಂಟೆನ್ಸ್ ಬಂದರೆ 2 ಸೆಂಟೆನ್ಸ್ ಬರೀರಲೇ ತಮ್ಮ ಅಂತ ಇದೆ. ಮೊದಲನೇದು ಏನು ಬರೀತೀರಾ, ಟು ಲುಕ್ ಓವರ್ ದಿ ಕ್ರಿಮಿನಲನ್ನು ನೋಡಿಕೊಳ್ಳಲು. ಸೆಕೆಂಡ್ ಒನ್, ಟು ಫೆಚ್ ಫುಡ್ ಫ್ರಮ್ ದಿ ಪ್ಯಾಲೇಸ್ ಕಿಚನ್, ಅರಮನೆಯಿಂದ ಊಟವನ್ನು ತಂದು ಕೊಡುವಂಥದ್ದಾಗಿತ್ತು. ವಾಟ್ ಮೇ ಪೇರೆಂಟ್ಸ್ ಗಿವ್ ಆ್ಯಂಡ್ ವಾಟ್ ಮೇ ನಾಟ್ ಗಿವ್ ಅಂತ ಇದೆ. ಇದಕ್ಕೆ ಉತ್ತರ ನಮ್ಮ MCQs ಇತ್ತು. ಇದನ್ನು ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ. 10ನೆಯ ಪ್ರಶ್ನೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡ್ಬೋದು, ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡಬಾರದು, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಉತ್ತರವನ್ನು ಕೊಡಿ 10 ಅಂತ ಹಾಕಿಬಿಟ್ಟು ಆಯಿತಾ. ಕ್ವಶನ್ ನಂಬರ್ 11, ಅಕಾರ್ಡಿಂಗ್ ಟು ವಂದನ ಶಿವ, ಹೂ ನ್ಯೂ ದಿ ವ್ಯಾಲ್ಯೂ ಆಫ್ ಫಾರೆಸ್ಟ್. ಬಹಳ ಈಸಿ. 1ನೆಯ ಪ್ರಶ್ನೆಗೆ ಉತ್ತರ ಹೇಳಿಬಿಡ್ತೀನಿ. ಇದರಲ್ಲಿ 2 ಕ್ವಶನ್ ಇದೆ. ನಿಜವಾದ ಉತ್ತರ, ದಿ ವಿಮೆನ್ ಆಫ್ ಗಾರ್ವಾಲ್ ನ್ಯೂ ದಿ ವ್ಯಾಲ್ಯೂ ಆಫ್ ದಿ ರಿಯಲ್ ಫಾರೆಸ್ಟ್, ಅಥವಾ ಬರೇ ದಿ ವಿಮೆನ್ ಅಂತ ಬರೆದ್ರೂ ಕೂಡ ನಡೆಯುತ್ತೆ. ವಾಟ್ ಡಿಡ್ ದೇ ಡೂ ಟು ಪ್ರೊಟೆಕ್ಟ್ ಫಾರೆಸ್ಟ್ ಅಂತ ಇದೆ. ಏನು ಮಾಡ್ತಾರೆ ಹೇಳಿ ಅವರು ಮರಗಳನ್ನು ಉಳಿಸ್ಲಿಕ್ಕಾಗಿ? ದೇ ಹಗ್ಡ್ ದಿ ಟ್ರೀಸ್, ಇಷ್ಟೇ. ಆ್ಯಂಡ್ ದೇ ಪ್ರೊಟೆಸ್ಟ್ ಅಂತ, ಇಷ್ಟೇ. ಹಗ್ಗಡೆ HUDGGED ಅಂತ ಅಂದರೆ ಎಲ್ಲರೂ ಅಪ್ಪಿಕೊಂಡರು ಅಂತ. ಅದಕ್ಕಾಗಿ ಅದನ್ನು ಅಪ್ಪಿಕೋ ಚಳುವಳಿ ಅಂತ ಕರಿತೀವಿ. ಅಪ್ಪಿಕೋ ಅಂತ ಹೇಳಿದರೆ ಮರಗಳನ್ನು ತಬ್ಬಿಕೊಳ್ಳುವಂಥದ್ದು ಅಂತ ಆಯಿತಾ. ಬನ್ನಿ ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇದಕ್ಕೆ ಇನ್ನೂ ಎಕ್ಸಾಮ್ ಆಗಿಲ್ಲ ನಿಮಗೆ ಅಂತ ಹೇಳಿದರೆ, ಆಗಿದೆ ಈಗಾಗಲೇ 90%. ಇನ್ನೂ ಆಗಿಲ್ಲ ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಇದು ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ, ಮಿಡ್ಟರ್ಮಿಗೆ, ಪ್ರಿಪೇರ್ಟಿಗೂ ಕೂಡ ಹೆಲ್ಪ್ ಆಗುತ್ತೆ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಫ್ಲಾಲೆಸ್ ಬ್ಯೂಟಿ? ಇದಕ್ಕೆ ನಾನು ಕ್ವಶನ್ ವಿತ್ ಆನ್ಸರು 15 ದಿನಗಳ ಮುಂಚೆನೇ, ಇನ್ ದ ಮಂತ್ ಆಫ್ ಆಗಸ್ಟ್, ಇದೇ ಆಗಸ್ಟ್ ತಿಂಗಳು, ಐ ಥಿಂಕ್ ಆಗಸ್ಟ್ 1ಕ್ಕೆ ನಾನು ರಿಲೀಸ್ ಮಾಡಿ ಕೊಟ್ಬಿಟ್ಟಿದ್ದೆ ಆಯಿತಾ. ವೈ ಡಿಡ್ ದ ಅಥಾರಿಟಿ ಫೇಲ್ ಟು ಕ್ಯಾರಿ ಔಟ್ ದಿ ಡೆತ್ ಸೆಂಟೆನ್ಸ್ ಇನ್ ದಿ ಲೆಸನ್ ಅಂತ ಇದೆ. ಇದಕ್ಕೂ ಕೂಡ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ನಾನು ಹೇಳಿದಂತಹ ಪ್ರಶ್ನೆ, ಏನಪ್ಪ ಇವನು ಇಷ್ಟೋ ಕಂಡು ಬುಲ್ಡೇಜರ್ ಹೊಡಿತಾನೆ ಅಂತ ಅನಿಸಿದರೆ, ದಯವಿಟ್ಟು 15 ದಿನಗಳ ಹಿಂದೆ ಕಂಟಿನ್ಯೂಸ್ ಆಗಿ 5 ವಿಡಿಯೋಗಳು ಇಂಗ್ಲೀಷಿನ ಮೇಲೆ ಸೆಕೆಂಡ್ ಇಯರ್ PUC ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಚಾಪ್ಟರ್ ವೈಸ್ ಹಾಕಿದ್ದೀನಿ. ತೆಗೆದು ವಿತ್ ಆನ್ಸರ್ ನೋಡಿಕೊಳ್ಳಿ, ನಂತರದಲ್ಲಿ ಕಮೆಂಟ್ ಮಾಡಿ ಆಯಿತಾ. 14ನೆಯ ಪ್ರಶ್ನೆ, ಇದು ಕೂಡ ನಾನು ಕೊಟ್ಟಿದ್ದು, ಓದ್ಕೊಳ್ರೋ ವಿತ್ ಆನ್ಸರ್. ಇದು ಎಷ್ಟು ನಿಮಿಷದ ವಿಡಿಯೋ ಗೊತ್ತಾ? 2 ನಿಮಿಷ ಅಥವಾ 1 ನಿಮಿಷದ 58 ಸೆಕೆಂಡ್ ಏನೋ ಇದೆ ಅಷ್ಟೇ. ಅಷ್ಟರಲ್ಲೇ ನಿಮಗೆ ಒಂದು ವಿಡಿಯೋ ಮಾಡಿ ಅರ್ಜೆಂಟಲ್ಲಿ ಒಂದು ಆನ್ಸರ್ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಬನ್ನಿ 15ನೆಯ ಪ್ರಶ್ನೆಯನ್ನು ನೋಡೋಣ. ಇದು ನಿಮಗೆ ನಾನು ಮಿಡ್ಟರ್ಮಿಗೆ ಬರುತ್ತೆ ಅಂದಿದೆ, ಈಗ ಬಂದುಬಿಟ್ಟಿದೆ, ಬೇಜಾರಾಗ್ಬಿಡಿ. 4 ಕೊಟ್ಟಿದ್ದರು, ಕೇವಲ 2 ಬರೀರಿ ಅಂತ ಇದ್ದರು. ನಾನು ಕೊಟ್ಟಿದ್ದು 3 ಇತ್ತಲ್ವ. ಬನ್ನಿ ಈಗ ಮುಂದೆ ಹೋಗೋವ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ ನೋಡಿ. ಈಗ ಎಲ್ಲಿದೆ? ಎಸ್. ವೈ ಡಿ ದ ಕಿಂಗ್ ಆಫ್ ಮೊನಾಕೋ ಡೀಲ್ ವಿತ್ ದ ಪ್ರಾಬ್ಲಮ್ ಆಫ್ ಎಕ್ಸಿಕ್ಯೂಟಿಂಗ್ ಎ ಕ್ರಿಮಿನಲ್ ಅಂತ ಇದೆ. ಏನಿದು?
ಹೌ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಅಂತ 16ನೇಯ ಪ್ರಶ್ನೆ ನಾನು ನಿಮಗೆ ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಇದರ ಏನಿದು ಗೊತ್ತಾ ಕ್ವಶನ್ನು, ನಾನು ಹೇಳಿದೆ ನಿಮಗೆ 4 ಕ್ವಶನಿಗೂ ಒಂದೇ ಉತ್ತರ ಕಂಡ್ರಲ್ಲೇ ತಮ್ಮ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಅಂದರು. ಆ ಆನ್ಸರ್ ಈ ಆನ್ಸರ್ ಎರಡೂ ಕೂಡ ಒಂದೇ ಕಂಡ್ರು, ನೋಡ್ಕೊಳ್ಳಿ ಆಯಿತಾ. ನೋಡಿ, ರೈಟ್ ಎ ನೋಟ್ ಆನ್ ನವಧನ್ಯ ಮೂಮೆಂಟ್ ಅಂತ ಇದೆ, ಇದಕ್ಕೂ ನಾನು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ. ತುಂಬ ಧನ್ಯವಾದಗಳು, ಎಕ್ಸ್ಕ್ಯೂಸ್ ಮೀ ಆಯಿತಾ. ನೀವು ಯಾವಾಗ ಸೀನನ್ನು ನಾವು ಇಂಗ್ಲೀಷಲ್ಲಿ ಸ್ನೀಸಿಂಗ್ ಅಂತ ಕರಿತೀವಿ. ಹಂಗಂತ ತಕ್ಷಣ ಈಗ ಕೆಮ್ಮಿದ್ರೆ ಕೆಮ್ಮಿಂಗ್ ಅಂತ ಹೇಳಲ್ಲ ಆಯಿತಾ, ಕಾಫಿಂಗ್ ಅಂತ ಹೇಳ್ತೀವಿ. ಅದು ಭಾಳ ಇಂಗ್ಲೀಷು ಸ್ವಲ್ಪ ಡಿಫ್ರೆಂಟು ಲ್ಯಾಂಗ್ವೇಜ್ ಕಣ್ರಿ ಆಯಿತಾ. ಯಾರಾದರೂ ಕಣ್ಣು ಹೊಡೆದ್ರೆ ಕಣ್ಣು ಹೊಡಿಂಗ್ ಅನ್ನಲ್ಲ, ಏನಂತೀವಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಇಂಗ್ಲೀಷ್ ಬರುತ್ತೆ ನಿಮಗೆ ಯಾರಾದರೂ ಕಣ್ಣು ಹೊಡೆದಾಗ. ಏನಿಹೋ ಬನ್ನಿ ಮಕ್ಕಳೇ, ಸ್ವಲ್ಪ ಹಾಗೆ ಆಯಿತಾ. ಗ್ರಾಮರ್ ಕಂಡ್ರೋ ಮಸ್ತಾಗಿ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿನವರಿಗೆ. ಮೈ ಫಾದರ್ ಈಸ್ ಡ್ಯಾಶ್ ಡಾಕ್ಟರ್, ಆ ಡಾಕ್ಟರ್ ಕರೆಕ್ಟಾಗಿ ಬರೆದಿದ್ದಾನೆ ವಿದ್ಯಾರ್ಥಿ. ಆರ್ಟಿಕಲ್ ಸರ್ ಎಲ್ಲಿಂದ ಬಂತು ಅಂದರೆ ಕೆಳಗಡೆ ಕೊಟ್ಟಿದ್ದಾರೆ, ನೀವು ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್, ಪ್ರಾಪರ್ ಆರ್ಟಿಕಲ್ ಅಂತ ಹೇಳಿದರೆ ಎ ಬರೀರಿ ಅಥವಾ ಆ್ಯನ್ ಬರೀರಿ ಅಥವಾ ದಿ ಬರೀರಿ ಅಂತ. ಸರಿಯಾದ ಉತ್ತರ ಎ ಅನ್ನುವಂಥದ್ದು. ಸೆಕೆಂಡ್ ಕ್ವಶನ್, ದ ಬಿಲ್ಡಿಂಗ್ ರೀಅರೇಂಜ್ ಮಾಡೋದು. ಆರ್ ಬಿಲ್ಡಿಂಗ್ ಆಪೋಸಿಟ್ ದ ಪಾರ್ಕ್ ಎ ನ್ಯೂ ಹೋಟೆಲ್ ದೇ ಅಂತ ಇದೆ. ದೇರ್ ಆರ್ ಹೇಳಿ ನೋಡೋಣ. ನೀವು ಎಲ್ಲಿವರೆಗೂ ಪ್ರಯತ್ನ ಪಡಲ್ವೋ ಏನೂ ಕಲಿಯಲ್ಲ ಮಕ್ಕಳೇ, ಸ್ವಲ್ಪ ಟ್ರೈ ಮಾಡಿ. ದೇ ಆರ್ ಬಿಲ್ಡಿಂಗ್ ನ್ಯೂ ಹೋಟೆಲ್, ಹೌದಲ್ವಾ, ನ್ಯೂ ಹೋಟೆಲ್ ಆಪೋಸಿಟ್ ದಿ ಪಾರ್ಕ್. ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಹೋಟೆಲ್ ಆಪೋಸಿಟ್ ದಿ ಪಾರ್ಕ್, ಇದು ಸರಿಯಾದ ರೀಅರೇಂಜ್. ಮಗು ಕೂಡ ಕರೆಕ್ಟಾಗಿ ಬರೆದಿದೆ. ದಿ ಪೀಪಲ್ ಡ್ಯಾಶ್ ಫಾಂಡ್ ಆಫ್ ಗಾಸಿಪ್ಸ್ ಅಂತ ಇದೆ. ಮಗು ಏನು ಕರೆಕ್ಟಾಗಿ ಬರೆದಿದೆಪ್ಪ, ರ್ಯಾಂಕ್ ಸ್ಟೂಡೆಂಟ್ ಅನಿಸುತ್ತೆ. ಆದರೆ ದರಿದ್ರ ಹ್ಯಾಂಡ್ ರೈಟಿಂಗ್, ಬೈತಾ ಇಲ್ಲ ಕಂಡ್ರೋ. ನಾಳೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಹಿಂಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದ್ದರೆ ತಮ್ಮ ಹೊಡೆದ್ರಿ ಅಂತಾನೆ. 80ಕ್ಕೆ 80 ಯಾವ ಕಾರಣಕ್ಕೂ ಕೊಡಲ್ಲ. ಎಲ್ಲ ರೈಟ್ ಇದ್ದು ಎಲ್ಲ ಆನ್ಸರು ಕರೆಕ್ಟ್ ಇದ್ದರೂ ಕೂಡ ಆಯಿತಾ. ಲ್ಯಾಂಗ್ವೇಜ್ ಅಂದಮೇಲೆ ಮೊದಲು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಹ್ಯಾಂಡ್ ರೈಟಿಂಗ್, ಸೆಕೆಂಡ್ ಇಂಪಾರ್ಟೆನ್ಸು ನೀಟ್ನೆಸ್, ಥರ್ಡ್ ಇಂಪಾರ್ಟೆನ್ಸು ಕಂಟೆಂಟ್, ಫೋರ್ತ್ ಇಂಪಾರ್ಟೆನ್ಸು ಲೆಂತಿ ಆನ್ಸರ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ಬನ್ನಿ ಈಗ ಹಿ ಡ್ಯಾಶ್ ಸ್ಟ್ಯಾಂಡ್ ಅಂತ ಇದೆ, ಅಲ್ಲಿ ಮೇಲ್ಗಡೆ ದಿ ಪೀಪಲ್ ಡ್ಯಾಶ್ ಫಾಂಡ್ ಆಫ್ ಗಾಸಿಪ್ ಅಂತ ಇದೆ. ಆರ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ, ಯಾಕಂದರೆ ಪ್ಲೂರಲ್ಲು. ಹಿ ಡ್ಯಾಶ್ ಸ್ಟ್ಯಾಂಡ್ ಇನ್ ದಿ ಕ್ಯೂ ಟು ರೆಸ್ಕ್ಯೂ ದಿ ಟಿಕೆಟ್ಸ್ ಎಸ್ಟರ್ಡೇ ಅಂತ ಇದೆ. ಬಹಳ ಈಸಿ ಅಲ್ವಾ. ನೋಡಿ, ಈಗ ಸ್ಟುಡ್ ಅಂತ ಬರೆದಿದೆ ವಿದ್ಯಾರ್ಥಿ. ಸ್ಟುಡ್ ಸರಿನೋ, ಸ್ಟ್ಯಾಂಡಿಂಗ್ ಸರಿನೋ ಅಥವಾ ಸ್ಟ್ಯಾಂಡ್ಸ್ ಸರಿನೋ ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ ಡೌಟ್ ಯಾಕಿದೆ ಅಂದರೆ, ನೀವು ನನ್ನ ಗ್ರಾಮರಿನ ವೀಡಿಯೋಸ್ ನೋಡ್ತಾ ಇಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಗ್ರಾಮರಿನ ಕ್ವಶನ್ ಟ್ಯಾಕ್ಸ್ ಬೇಕಾ ಲಿಂಕ್ ರೆಡಿ, ಡೂ ಫಾರ್ಮ್ಸ್ ಬೇಕಾ ಲಿಂಕ್ ರೆಡಿ, WH ಕ್ವಶನ್ ಬೇಕಾ ಲಿಂಕ್ ರೆಡಿ, ಆರ್ಟಿಕಲ್ ಬೇಕಾ ಲಿಂಕ್ ರೆಡಿ. ಓದ್ಕೊಳ್ರೋ. ನೋಡ್ರೋ, ಇಲ್ಲಿ ಸ್ಟುಡ್ಡೇ ಸರಿ. ಯಾಕೆ ಅಂದರೆ ನಮ್ಮ ಪ್ರಶ್ನೆಯಲ್ಲಿ ಎಸ್ಟರ್ಡೇ ಅಂತ ಇದೆ, ಇದು ಭೂತಕಾಲ, ಇದು ಪಾಸ್ಟ್ ಟೆನ್ಸು. ಹಾಗಾಗಿ ಪಾಸ್ಟ್ ಟೆನ್ಸು ಸೆಂಟೆನ್ಸ್ ಕಂಡ್ರೋ ತಮ್ಮ, ಹಂಗಾಗಿ ಸ್ಟುಡ್ಡೇ ಸರಿ. ಬನ್ನಿ ಈಗ ನೆಕ್ಸ್ಟು ಗ್ರಾಮರಿಗೆ ಹೋಗವ. ಮುಗೀತು ಕಂಡ್ರೋ ವಿಡಿಯೋ ಆಯಿತಾ. ನಾನು ಹೇಳಿದ್ನಲ್ವ, ಒಂದು ಅಟ್ಲೀಸ್ಟ್ 15ರಿಂದ 20 ನಿಮಿಷ ಕೊಟ್ಟರೆ ನಿಮಗೆ ನಾನು ಹೇಳ್ತೀನಲ್ವ, ದೋಸ್ ಹೂ ಆರ್ ಸ್ಪೆಂಡಿಂಗ್ 20 ಮಿನಿಟ್ಸ್ ವಿತ್ ಮೀ ಇನ್ ಇಂಗ್ಲೀಷ್. ನನ್ನ ವಿಡಿಯೋದಲ್ಲಿ 20 ನಿಮಿಷಗಳು ಯಾರು ಸ್ಪೆಂಡ್ ಮಾಡಿದ್ರೋ, ದಿಸ್ ಈಸ್ ಮೈ ಚಾಲೆಂಜ್. ಎಕ್ಸಾಮ್ ಹಾಲಲ್ಲಿ ನೀವೇ ರಾಜರು, ನೀವೇ ಹೀರೋ, ನೀವೇ ವಿಲನ್ನು, ನೀವೇ ಹೀರೋಯಿನ್, ಎಲ್ಲ ನೀವೇ, ಡೈರೆಕ್ಟ್ರು ನೀವೇ. ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ. ಕ್ವಶನ್ ಟ್ಯಾಕ್ಸು ಭಾಳ ಈಸಿ. ಸುಮಾ ಹ್ಯಾಸ್ ಗಾನ್ ಟು ಸಿಂಗಾಪೂರ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಗಿವನ್ ಸೆಂಟೆನ್ಸ್ ಈಸ್ ಪಾಸಿಟಿವ್, ಸೊ ಆನ್ಸರ್ ಶುಡ್ ಕಮ್ ಇನ್ ನೆಗೆಟಿವ್. ಭಾಳ ಈಸಿ. ನಾನು ನಿಮಗೆ ಭಾಳ ರೂಲ್ಸ್ ಹೇಳ್ಬಿಟ್ಟು ತಲೆ ಕೆಡಿಸಲ್ಲ ತಮ್ಮ. ಇದು ಕೊಟ್ಟಿರೋದು ಪಾಸಿಟಿವ್, ಆನ್ಸರ್ ನೆಗೆಟಿವ್ ಬರಬೇಕು. ಹಂಗಾಗಿ ನಮ್ಮ ಆನ್ಸರ್ನಾಗೆ ನಾಟ್ ಬರಬೇಕು. ಸರಿಯಾದ ಉತ್ತರ ಹ್ಯಾಸಂಟ್ ಶೀ ಅಂತ ಆಯಿತಾ. ಇದು ನಿಮಗೆ ಕಲಿಬೇಕು ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಕ್ಸ್ ಅಂತ 4 ಲಿಂಕ್ ಕೊಟ್ಟಿರ್ತೀನಿ. ಎಲ್ಲದರಲ್ಲೂ 4 ಟೈಪು ಕ್ವಶನ್ ಟ್ಯಾಕ್ಸು ಕಲಿಸಿದ್ದೀನಿ, ಕಲೀರಿ. ದಿ ಬರ್ಡ್ಸ್ ಲಿವ್ ಇನ್ ದಿ ನೆಸ್ಟ್ ಅಂತ ಇದೆ. ವೇರ್ ಡೂ ದಿ ಬರ್ಡ್ಸ್ ಲಿವ್ ಅಂತ ಬರೀಬೇಕು. ಯಾಕೆ ಸರ್ ಹಿಂಗೆ ಬರೆದಿದ್ದಾರೆ ಅಂದರೆ, ಕೆಳಗಡೆ ಏನಂತ ಇದೆ ಗೊತ್ತಾ, WH ಕ್ವಶನ್ಸ್ ಯೂಸ್ ಮಾಡ್ರೋ ಅಂತ ಇದೆ. WH ಕ್ವಶನನ್ನು ಯೂಸ್ ಮಾಡಿದ್ವಿ. ವೇರ್ ಡೂ ದಿ ಬರ್ಡ್ಸ್ ಲಿವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆದರೆ ಬಹಳ ಜನ ಏನು ಬರೆದಿದ್ದಾರೆ ಅಂದರೆ, ಈ ವಿದ್ಯಾರ್ಥಿ ಕರೆಕ್ಟಾಗಿದೆ. ಬಹಳ ಜನ ಬೇರೆಯವರು ವೇರ್ ಡಸ್ ಅಂತ ಬರೆದುಬಿಟ್ಟಿದ್ದೀರಾ. ನೋಡ್ರೋ, ಡಸ್ ಅಂತ ಬರೆದಿರೋರು ತಲೆಯಲ್ಲಿ ಬರೇ ಬರ್ಡ್ಸನ್ನೇ ನೋಡಿಬಿಟ್ಟಿದ್ದೀರಾ. ನಾವು ನೋಡಬಾರ್ದು ಕೊಂಡ್ರೋ, ವರ್ಬನ್ನು ನೋಡಬೇಕು. ಲಿವ್ ಅಂತ ಇದೆ ಅಲ್ವಾ, LIVE, ಅದು ಸಿಂಪಲ್ ಪ್ರೆಸೆಂಟ್. ಹಂಗಾಗಿ ವೇರ್ ಡೂ ದಿ
ಬರ್ಡ್ಸ್ ಲೀವ್ ಅಂತ ಬರೀಬೇಕು. ಕ್ಲಿಯರ್? ಬನ್ನಿ ಈಗ ರೆಕ್ಟಿಫೈ ದಿ ಎರರ್ ನೋಡೋಣ. ಇದು ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ಪ್ರಿಪೇಟ್ರಿ ಮಿಡ್ ಟರ್ಮಿಗೂ ಇರುತ್ತೆ. ರೆಕ್ಟಿಫೈ ದಿ ಎರರ್ ಅಂತ ಹೇಳಿದರೆ ಆಯಿತಾ, ಕೊಟ್ಟಿರುವ ಸೆಂಟೆನ್ಸಲ್ಲಿ ತಪ್ಪಿದೆ ತಮ್ಮ, ಸರಿ ಮಾಡಿ ಅಂತ. ಬನ್ನಿ. ದ ಥೀವ್ಸ್ ಎಸ್ಕೇಪ್ಡ್ ಬಿಫೋರ್ ದ ಪೊಲೀಸ್ ಅರೈವ್ಡ್ ಅಂತ ಇದೆ. ಕಳ್ಳರು, ಕದೀಮರು ಓಡಿದ್ರು ತಮ್ಮ ಪೊಲೀಸ್ ಬರೋಕ್ಕಿಂತ ಮುಂಚೆ ಅಂತ. ಎಲ್ಲ ಕರೆಕ್ಟ್ ಐತ್ಕಂಡ್ರಿ. ಇಲ್ಲಿ ಸ್ಪೆಲ್ಲಿಂಗೇ ತಪ್ಪಿತ್ತು, ಥೀವ್ಸ್ ಅಂತ THIEVES ಅಂತ ಬರೆದ್ರೆ ಅದು ಸರಿಯಾದ ಉತ್ತರ. ವೇರ್ ದ ಫ್ರೂಟ್ಸ್ ಆರ್ ಅಂತ ಇದೆ, ಆ ಕಡೆದು ಈ ಕಡೆ ಹೋಗ್ಬಿಟ್ಟಿದೆ. ಇದು ಸೆಂಟೆನ್ಸ್ ರೀಅರೇಂಜ್ ಮಾಡಿದರೆ ಮುಗದೆ ಹೋಯಿತು. ವೇರ್ ಆರ್ ದಿ ಫ್ರೂಟ್ಸ್ ಅಂತ. ಧನ್ಯವಾದಗಳು. ನನ್ನ ಪ್ರೀತಿ ಸದಾ ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಪ್ರೀತಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. 20 ನಿಮಿಷಗಳ ಕಾಲ ನಿಜವಾಗಿಯೂ ನನಗೆ ಕೊಟ್ಟಿದ್ದೆ ಆದರೆ ಆಯಿತಾ, ದೇವರು ಸದಾ ಸಂತೋಷವಾಗಿರ್ತಾನೆ. ವಿ ಆರ್ ನಾಟ್ ಡಿಮ್ಯಾಂಡಿಂಗ್ ಎನಿಥಿಂಗ್ ಮೈ ಡಿಯರ್ ಚಿಲ್ಡ್ರನ್. ನಿಮ್ಮಿಂದ ಏನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ ನಾನು? ವಿಡಿಯೋ ನೋಡಿ ಒಳ್ಳೆ ಅಂಕಗಳನ್ನು ತೆಗಿರಲೆ ಅಂತ ಇದ್ದೀನಿ. ಇದನ್ನು ನಾನು ಏನಾದರೂ ಕೂಡ ಬರೀ ಮೆಂಬರ್ಸಿಗೆ ಅಂತ ಮಾಡಿಟ್ಬಿಟ್ರೆ ನಾಳೆಯಿಂದ ದುಡ್ಡು ಪೇ ಮಾಡಿ ನೋಡಬೇಕಾಗತ್ತೆ ನೀವು. ನಾನು ಅದನ್ನು ಮಾಡ್ತಾಯಿಲ್ಲ. ಯೂಟ್ಯೂಬಿಗೆ ಲಾಭ ಅದರಿಂದ, ಆಯಿತಾ. ಎನಿಹೌ ನನಗೂ ಲಾಭ ಇರುತ್ತೆ ಆವಾಗ. ಎನಿಹೌ ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಶೇರಿಂಗ್ ಅನ್ನೋದು ಬಹಳ ಒಳ್ಳೆಯ ಗುಣ ಕಣ್ರಿ. ದೇವರು ಅದನ್ನು ಮೆಚ್ತಾನೆ. ಅಂದರೆ ಊಟ ಮಾಡ್ತಾಯಿದ್ದೀರಾ, ಶೇರ್ ಮಾಡಿ ಊಟ ಮಾಡಿ. ಓದ್ತಾ ಇದ್ದೀರಾ, ಶೇರ್ ಮಾಡಿ ಊಟ ಮಾಡಿ, ಆಯಿತಾ. ಪರರ ಸಂಪತ್ತು ನಮಗೆ ಯಾಕಯ್ಯ. ಕೊಟ್ಟಿರುವ ದೇವರು ನಾಲೆಡ್ಜನ್ನು ಸಾಯೋಕ್ಕಿಂತ ಮುಂಚಿತವಾಗಿ ಶೇರ್ ಮಾಡಿ ಸಾಯಬೇಕು. ಹಂಗಾಗಿ ಯೂಟ್ಯೂಬ್ ಚಾನಲಲ್ಲಿ ಇರುವ ನಾಲೆಡ್ಜನ್ನು ಶೇರ್ ಮಾಡ್ತಾಯಿದ್ದೀನಿ. ನಾಳೆ ನೀವು ನಿಮ್ಮ ಮಕ್ಕಳು ಹುಟ್ಟಿದ್ರು ಕೂಡ ಒಬ್ಬರು ಇಸ್ಲಾಂ ಸರ್ ಅಂತ ಇದ್ದರು ಕಣ, ನಾನು ಅವ್ರು ನೋಡೇ ಯೂಟ್ಯೂಬು ಆಯಿತಾ ಇಂಗ್ಲೀಷಲ್ಲಿ ಪಾಸ್ ಆಗಿದ್ದು ಅಂತ ಹೇಳ್ಕೋಬೇಕು. ಆ ರೀತಿಯಾಗಿ ನಾನು ನಿಮಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ರೆಡಿ ಮಾಡ್ತೀನಿ. ದಿಸ್ ಈಸ್ ಮೈ ಪ್ರಾಮಿಸ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್.